ಭೂಮಿಕಾ ಅರೇ ಮಕ್ಕಳು ಮಲಗ್ಬಿಟ್ರಾ? ಅದಕ್ಕದು ಈಗ ತಾನೆ ಮಲಗಿದ್ರು. ಊಟ ಮಾಡಿದ್ರಾ? ಇಲ್ಲ, ನಾನು ಹೇಳಿದೆ ಮಾಡಿ ಅಂತ. ಇಲ್ಲ ಅಪ್ಪ ಬರಲಿ ಒಟ್ಟಿಗೆ ಮಾಡೋಣ ಅಂತ ಹೇಳಿದ್ರು. ಅಲ್ಲೇ ಡೈನಿಂಗ್ ಟೇಬಲ್ ಅಲ್ಲೇ ಮಲಗಿಬಿಟ್ಟಿದ್ರು. ನಾನು ಇಲ್ಲಿ ತಂದು ಮಲಗಿಸ್ದೆ. ನನಗೋಸ್ಕರ ಕಾಯ್ತಾ ಕಾಯ್ತಾ ಊಟ ಮಾಡಿದೆ. ಹಸುಕೊಂಡೆ ಮಲ್ಕೊಂಡ್ರಲ್ಲ ಮಕ್ಕಳು. ಎಪ್ಸಿ ಊಟ ಮಾಡ್ಸೋಣ. ಬೇಡ, ನಿನ್ನೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ. ಆಗಾಗ ಬೆಚ್ಚ ಬೀಳ್ತಿದ್ರು. ಇವಾಗ ಮಲಗಿದ್ದಾರೆ, ಮಲಗಲಿ. ಅದು ಅಲ್ಲದೆ ನೀವು ಬರೋದಕ್ಕೆ ಮುಂಚೆ ಒಂದಷ್ಟು ಡ್ರೈ ಫ್ರೂಟ್ಸ್ ಕೊಟ್ಟಿದ್ದೀನಿ. ಸೊ ಚಿಂತೆ ಇಲ್ಲ. ನೀವು ಗಿಲ್ಟ್ ಫೀಲ್ ಮಾಡ್ಕೋಬೇಡಿ. ನೀವೇನು ಬೇಕು ಅಂತ ಮಾಡ್ತಿಲ್ಲ. ಆಫೀಸ್ ಕಡೆನೂ ನೋಡಬೇಕು, ಮನೆ ಕಡೆನೂ ನೋಡ್ಬೇಕಂದ್ರೆ ಕಷ್ಟ ಆಗುತ್ತಲ್ವಾ? ಗಿಲ್ಟ್ ಅಂತಲ್ಲ, ಒಂದು ಸಣ್ಣ ಬೇಜಾರು. ಇವ್ರುಗಳು ಬೆಳೆಯುವಾಗ ನಾನು ಅವ್ರ ಜೊತೆಗಿರಲಿಲ್ಲ. ಇವ್ರ ಜೊತೆ ತುಂಬ ಮೂಮೆಂಟ್ಸ್ನ ಮಿಸ್ ಮಾಡ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಈಗ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆ ಕಡೆ ಆಫೀಸ್ಗೂ ಟೈಮ್ ಕೊಡಬೇಕು, ಈ ಕಡೆ ಮಕ್ಳಿಗೂ ಟೈಮ್ ಕೊಡಬೇಕು. ನಾವು ಏನೇನೋ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿದ್ವಿ, ಯಾವುದೂ ಫುಲ್ಫಿಲ್ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ಬೇಜಾರು, ನೋವು. ನೀವು ಯಾಕೆ ದುಃಖ ಪಡ್ತಿದ್ದೀರಾ? ನೀವೇನೇ ಮಾಡಿದ್ರು ಅದು ಅವ್ರ ಫ್ಯೂಚರ್ಗೋಸ್ಕರ. ನಾನು ಮನೇಲಿದ್ದವ್ರನ್ನ ನೋಡ್ಕೋತಿದ್ದೀನಿ, ನೀವು ಅವ್ರ ಫ್ಯೂಚರ್ ನೋಡ್ಕೋತಿದ್ದೀರ. ಅಲ್ಲ, ನೀವು ಇಷ್ಟೆಲ್ಲ ಕಷ್ಟಪಡ್ತಿದ್ದೀರಾ ಅಂದರೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕಲ್ವಾ? ಜೀವನದಲ್ಲಿ ಎಲ್ಲಾನು ಬೇಕು, ಎಲ್ಲಾನು ಸಿಗ್ಬೇಕಂದ್ರೆ ಹೇಗಾಗುತ್ತೆ? ಕೆಲವೊಂದಷ್ಟನ್ನ ಪಡ್ಕೊಳ್ಳೋದಕ್ಕೆ ಒಂದಷ್ಟನ್ನ ಕಳ್ಕೊಳ್ಬೇಕಾಗತ್ತೆ, ತ್ಯಾಗ ಮಾಡಬೇಕಾಗತ್ತೆ. ನೋಡಿ, ನೀವೇನು ವರಿ ಮಾಡ್ಕೋಬೇಡಿ. ಮಕ್ಕಳಿಗೆ ನಿಮ್ಮ ಬಗ್ಗೆ ಯಾವ ಕಂಪ್ಲೇಂಟು ಇಲ್ಲ. ಪರ್ಫೆಕ್ಟ್ ಫಾದರ್ ನೀವು. ಆದರೂ ಮಕ್ಕಳ ಮೆಮೊರೀಸಲ್ಲಿ ನಾವು ಇರಬೇಕಲ್ವಾ? ಅದು ನಾವು ಕೆಲಸ ಮಾಡ್ತಾ ಮಕ್ಕಳ ಫ್ಯೂಚರ್ಗೆ ಓಡ್ತಾ ಅವರ ಪ್ರೆಸೆಂಟ್ನ ಮರೆತು ಬಿಡ್ತೀನೇನೋ, ಕಳ್ಕೊಂಬಿಡ್ತೀನೇನೋ ಅಂತ ಭಯ ಆಗ್ತಾ ಇದೆ. ಕಳೆದೋ ಸಮಯ ಮತ್ತೆ ಬರಲ್ಲ ಅಲ್ವಾ ಭೂಮಿಕಾ? ಹಾಗೆಲ್ಲ ಏನೂ ಆಗಲ್ಲ, ನೀವು ಅಷ್ಟೆಲ್ಲ ಯೋಚನೆ ಮಾಡಬೇಡಿ. ಅದು ಹೇಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀರಾ? ಮಕ್ಕಳ ಮನಸ್ಸಲ್ಲಿ ನಾನು ಹೇಳಿದ ರೀತಿಯೂ ಇರ್ಬೋದಲ್ಲ. ಹಾಗೆಲ್ಲ ಏನೂ ಇರಲ್ಲ ಗೌತಮರೇ. ನೋಡಿ, ಅಪ್ಪ ಎಷ್ಟೊತ್ತು ಜೊತೆಲಿದ್ರು ಅನ್ನೋದು ಮುಖ್ಯ ಅಲ್ಲ. ಅಪ್ಪ ಜೊತೆ ಇದ್ದಾಗ ಏನು ಫೀಲ್ ಕೊಟ್ಟರು, ಎಷ್ಟು ಖುಷಿ ಕೊಟ್ಟರು ಅನ್ನೋದು ಮುಖ್ಯ ಆಗುತ್ತೆ. ನೀವಂದ್ರೆ ಮಕ್ಕಳಿಗೆ ಪಂಚ ಪ್ರಾಣ. ನಿಮ್ಮ ಬಗ್ಗೆ ಎಲ್ರಿಗೂ ಹೆಮ್ಮೆ ಇದೆ. ನೀವು ಮಾಡ್ತಿರೋ ಕೆಲಸದ ಬಗ್ಗೆ ಎಲ್ರಿಗೂ ಖುಷಿ ಇದೆ. ಅದು ಅಲ್ಲದೆ ನೀವೆಲ್ಲರೂ ಥರ ಅಲ್ವಲ್ಲ ಗೌತಮರೇ? ಇದ್ದಷ್ಟು ಸಮಯ ಬೆಟ್ಟದಷ್ಟು ಪ್ರೀತಿ ಕೊಡ್ತೀರಾ. ಯಾರು ಕೇರ್ ಮಾಡದೇ ಇರೋ ಅಷ್ಟು ಕೇರ್ ಮಾಡ್ತೀರಾ. ಬಟ್ ಇದೇ ಥರ ಎಷ್ಟೋ ಜನ ಅಪ್ಪಂದ್ರೆ ಇರ್ತಾರಲ್ವ ಭೂಮಿಕಾ? ಲೈಫಲ್ಲಿ ಮಕ್ಕಳ ಫ್ಯೂಚರ್ಗೋಸ್ಕರ ಓಡ್ತಾ ಮಕ್ಕಳ ಜೊತೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋಕ್ಕಾಗದಿರೋ ಥರ ಆಗಿರುತ್ತೆ. ಮೋಸ್ಟ್ಲಿ ಅವರೆಲ್ಲ ನನ್ನ ಥರನೇ ಯೋಚನೆ ಮಾಡ್ತಾ ಇರ್ತಾರೆ ಅಂತ ಅನಿಸುತ್ತೆ. ಬಟ್ ಫಾರ್ಚುನೇಟ್ಲಿ ನಿಮ್ಮ ಥರ ಪಾರ್ಟ್ನರ್ ಆಗಲಿ, ನನ್ನ ಮಕ್ಕಳ ಥರ ಮಕ್ಕಳಾಗಲಿ ಅವ್ರಿಗೆ ಸಿಕ್ಕಿರಲ್ಲ. ಈ ವಿಷಯದಲ್ಲಿ ನಾನು ಲಕ್ಕಿ, ತುಂಬಾ ಲಕ್ಕಿ. ನಾವು ನಿಮ್ಗಿಂತ ಜಾಸ್ತಿ ಲಕ್ಕಿ. ಮಕ್ಕಳಿಗೆ ನಿಮ್ಮ ಥರ ತಂದೆ ಸಿಕ್ಕಿದಾರಲ್ಲ, ಸೊ ಅವ್ರು ಲಕ್ಕಿ. ಆ್ಯಂಡ್ ನಾನು ಹೇಳೋದೇ ಬೇಡ, ಡಬಲ್ ಲಕ್ಕಿ ನಾನು. ಈಗ ಅವ್ರಿಗೆ ಅರ್ಥ ಆಗದೆ ಇರ್ಬೋದು, ಬಟ್ ಬೆಳೀತಾ ಎಲ್ಲಾನು ಅರ್ಥ ಮಾಡ್ಕೋತಾರೆ. ಅಪ್ಪ ಯಾಕೆ ಇಷ್ಟೊಂದು ಓಡಾಡ್ತಿದ್ರು, ಯಾಕೆ ಇಷ್ಟೊಂದು ಬ್ಯುಸಿ ಆಗಿದ್ರು ಅಂತ, ಅದೆಲ್ಲ ಅವ್ರ ಫ್ಯೂಚರ್ಗೋಸ್ಕರ ಅಂತ ಅವ್ರಿಗೆ ಆಗ ಅರ್ಥ ಆಗುತ್ತೆ. ನೋಡಿ, ನೀವು ವರಿ ಮಾಡ್ಕೊಳ್ಳೇಬೇಡಿ, ನೋಡ್ತಾ ಇರಿ, ಹಾಗೆ ಆಗುತ್ತೆ. ಸರಿ, ಬನ್ನಿ ಊಟ ಮಾಡಿ. ಮಕ್ಕಳೇ ಊಟ ಮಾಡಿಲ್ಲ, ನನಗೂ ಊಟ ಬೇಡ, ಹಸಿವಿಲ್ಲ. ನೀವು ಊಟ ಮಾಡಿದ್ರಾ? ಮಕ್ಕಳು ಊಟ ಮಾಡಿಲ್ಲ, ನೀವು ಊಟ ಮಾಡಿಲ್ಲ, ನಾನೇ ಊಟ ಮಾಡ್ತೀನಿ. ಒಳ್ಳೇದಾಯ್ತು ಬಿಡಿ. 4 ಜನ ಇವತ್ತು ಉಪವಾಸ ಇದ್ಬಿಡೋಣ. ಇದ್ಬಿಡೋಣ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಪಾಪಾ. ಗುಡ್ ಮಾರ್ನಿಂಗ್. ಅಪ್ಪ, ಅಲ್ಲ ನೀವಿಬ್ರು ರಾತ್ರಿ ಊಟ ಮಾಡ್ದೇನೆ ಹಾಗೆ ಮಲ್ಕೊಂಡ್ಬಿಟ್ಟಿದ್ರಲ್ಲ, ಯಾಕೆ? ಹ್ಞೂ ಪಾಪ, ನಿದ್ದೆ ಬಂದಿದೆ ಗೊತ್ತಾಗ್ಲಿಲ್ಲ. ನೀವು ಬರ್ತೀರಾ, ನಾವೆಲ್ಲ ಕುತ್ಕೊಂಡು ಒತ್ತಿಗೆ ಊಟ ಮಾಡೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ನಾವು ಹಂಗೆ ನಿದ್ದೆ ಮಾಡ್ಬಿಟ್ವಿ. ಅದಕ್ಕೆ ಈಗ ಹಾಲು ತಂದಿದ್ದೀನಿ, ಕುಡೀರಿ. ಪಪ್ಪ, ಹಾಲು ಯಾಕೆ ಪಾಪ ಕುಡಿಬೇಕು? ಯಾಕೆ ಅಂದ್ರೆ ಮೂಳೆ ಎಲ್ಲ ಸ್ಟ್ರಾಂಗ್ ಆಗುತ್ತೆ, ಬೇಗ ಬೆಳಿತೀರಾ, ಅದಕ್ಕೆ. ಪಪ್ಪ, ನಾವು ಹಾಲು ಕುಡಿಬೇಕಂದ್ರೆ ನೀವು ಕತೆ ಹೇಳ್ಬೇಕು. ನೀವು ಕತೆ ಹೇಳಿದ್ರೆ ಮಾತ್ರ ನಾನು ಹಾಲು ಕುಡಿಯೋದು. ಅಲ್ಲ, ಮಲಗೋದಕ್ಕೆ ಕತೆ ಹೇಳಬೇಕು ಕೇಳಿದ್ದೀನಿ, ಈಗ ಹಾಲು ಕುಡಿಯೋದಕ್ಕೂ ಕತೆ ಹೇಳ್ಬೇಕಾ? ಅಲ್ರೋ, ಎಲ್ಲದಕ್ಕೂ ಕತೆ ಕೇಳಿದ್ರೆ ನಾನು ಎಲ್ಲಿಂದ ತರಲಿ? ನನ್ನ ಹತ್ರ ಸ್ಟಾಕಿ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಆಹಾ, ನಿಮ್ಮ ಮಮ್ಮಿ ಬಂದರು ನೋಡಿ, ಅವರು ಕತೆ ಹೇಳೋದ್ರಲ್ಲಿ ಎಕ್ಸ್ಪರ್ಟ್. ಅವ್ರ ಹತ್ರ ಕತೆಗಳ ಸ್ಟಾಕ್ ತುಂಬ ಇದೆ, ವೆರೈಟಿ ಕತೆ ಇದೆ. ಕೇಳಿ ಅವ್ರನ್ನೇ. ಏನು ಕಥೆ? ಏನಿಲ್ಲ, ಹಾಲು ಕುಡಿಯೋದಕ್ಕೆ ಕತೆ ಹೇಳ್ಬೇಕಂತೆ. ನಮ್ಮ ಕತೆ ಹಿಂಗಾಗಿದೆ.
ನೀವೇನಾದರೂ ಮಾಡಿ. ಇದೊಳ್ಳೆ ಕಥೆ ಆಯ್ತಲ್ಲ. ಮಲಗಕ್ಕೆ ಮುಂಚೆ ಕಥೆ, ಹಾಲು ಕುಡಿಬೇಕಂದ್ರೆ ಕಥೆ ಗೀತೆ ಏನಿಲ್ಲ. ಸುಮ್ಮನೆ ಹಾಲು ಕುಡಿ ತಗೊಳ್ಳಿ. ಗುಡ್. ಸಾರಿ ಮಕ್ಕಳ, ನೆನ್ನೆ ನಾನು ಆಫೀಸಿಂದ ಬರೋದು ಲೇಟ್ ಆಯಿತು. ಪರವಾಗಿಲ್ಲ ಪಪ್ಪ, ಆದ್ರೆ ಒಂದೊಂದ್ಸತಿ ನೀವು ನನ್ನ ಜೊತೆನೇ ಇರ್ಬೇಕು ಅಂತ ಅನ್ಸುತ್ತೆ. ಹೌದು ಪಪ್ಪ, ನಾವು ಮೊದಲು ಓಟಾಟದಲ್ಲಿ ಇರ್ಬೇಕಾದ್ರೆ ಟೈಮ್ ಸ್ಪೆಂಡ್ ಮಾಡ್ತಿದ್ರಿ, ಎಲ್ಲಾದ್ರೂ ಕರ್ಕೊಂಡು ಹೋಗ್ತಿದ್ರಿ, ಮತ್ತೆ ಆಟ ಆಡಿಸ್ತಿದ್ರಿ. ಈಗ ಯಾವುದಕ್ಕೂ ಟೈಮ್ ಇಲ್ಲ ನಿಮಗೆ. ಪಪ್ಪ, ಮನೆ ಇದೆ, ದೊಡ್ಡ ಕಾರ್ ಇದೆ, ಎಲ್ಲ ಇದೆ, ಆದ್ರೆ ನೀವಿಲ್ಲ ಅನ್ನೋದು ಬೇಜಾರು. ಕರೆಕ್ಟ್ ಪುಟ್ಟ, ಬಟ್ ಏನು ಮಾಡೋಕ್ಕಾಗುತ್ತೆ, ಲೈಫ್ ಅಂದರೆ ಹಾಗೇನೆ, ಇರೋದನ್ನು ಬಿಟ್ಟು ಇಲ್ದಿರೋ ಕಡೆನೇ ಮನಸ್ಸು ಹೋಗುತ್ತೆ. ನೀವು ಹೇಳಿ ಸರಿ, ಇನ್ಮೇಲೆ ನಾನು ಸಾಧ್ಯ ಆದಷ್ಟು ನಿಮ್ಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಓಕೆನಾ? ಓಕೆ ಪಪ್ಪ. ಓಕೆ ಪಪ್ಪ. ಪಪ್ಪ ಪ್ರಾಮಿಸ್ ಮಾಡಿದಾಯ್ತು. ಆ ಖುಷಿಗೆ ಹಾಲು ಫುಲ್ಲು ಬೇಗ ಕುಡಿದು ಖಾಲಿ ಮಾಡ್ಬೇಕು, ಸರಿನಾ? ಬರ್ತೇನೆ. ಪಪ್ಪ, ನಮಗ್ ಗೊತ್ತು ಪಪ್ಪ, ನೀವು ನಮ್ಮ ಎಷ್ಟು ಲವ್ ಮಾಡ್ತೀರಾ ಅಂತ. ಹೌದಾ? ಅದೇನು ಗೊತ್ತು? ಪಪ್ಪ, ಅದು ನಾವು ನೆನ್ನೆ ನಿಮ್ ಡೈರಿ ಓದಿದ್ವಿ. ಹೌದು ಪಪ್ಪ, ಅದರಿಂದ ನನಗೆ ಎಲ್ಲ ಗೊತ್ತಾಯ್ತು. ಮಕ್ಕಳ, ಹಾಗೆಲ್ಲ ಮಾಡಬಾರ್ದು, ತಪ್ಪಲ್ವಾ? ಪಪ್ಪ, ಡೈರಿ ಓದೋದು ತಪ್ಪು, ಆದ್ರೆ ನಿಮ್ ಲೈಫಲ್ಲಿ ಏನ್ ನಡೆದಿದೆ ಅಂತ ಗೊತ್ತಾಗ್ಬೇಕಲ್ವಾ ಪಪ್ಪ, ಅದಕ್ಕೆ ಓದಿದ್ದು. ಆದರೂ ನಮ್ಮನ್ನೊಂದು ಮಾತು ಕೇಳ್ಬೇಕು ತಾನೆ? ಪಪ್ಪ, ಬರೀ ನಿಮ್ ಡೈರಿ ಅಲ್ಲ, ಮಮ್ಮಿ ಡೈರಿನೂ ಓದಿದ್ವಿ. ಅಯ್ಯೋ, ಅದನ್ನು ಓದ್ಬಿಟ್ರಾ? ಪಪ್ಪ, ನೀವು ಓದ್ಬೇಕು ಅಮ್ಮನ ಡೈರಿನ, ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಏಯ್, ನೀವಿಬ್ರು ಚಿಕ್ಕ ಮಕ್ಕಳು, ಚಿಕ್ಕವರು ಹಾಗೆಲ್ಲ ದೊಡ್ಡವ್ರ ಡೈರಿ ಓದಬಾರ್ದು. ಸಾರಿ ಪಪ್ಪ, ಇನ್ಮೇಲೆ ಹಂಗೆ ಮಾಡಲ್ಲ. ಗುಡ್. ಪಪ್ಪ, ನಾನು ಹಂಗೆ ಮಾಡಲ್ಲ. ವೆರಿ ಗುಡ್. ಪಪ್ಪ, ಆದ್ರೆ ಒಂದು ಕಂಡೀಷನ್, ನೀವು ಯಾವಾಗ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ? ಯಾವಾಗ ಅಂದ್ರೇನು? ನಾಳೆನೆ ಆಫೀಸಿಗೆ ರಜಾ ಹಾಕ್ತೀನಿ, ನಿಮ್ಮನ್ನೆಲ್ಲ ಹೊರಗಡೆ ಕರ್ಕೊಂಡು ಹೋಗ್ತೀನಿ, ಓಕೆನಾ? ಯಾವ ಖುಷಿಗೆ? ಅಮ್ಮ, ಪಪ್ಪ ನಾಳೆ ರಜಾ ಮಾಡ್ತಾರಂತೆ, ನಮ್ಮನ್ನ ಆಚೆ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ. ಓ, ಮಕ್ಕಳಿಗೋಸ್ಕರ ನಾಳೆ ಆಫೀಸ್ ರಜಾನಾ? ಅಷ್ಟೇ. ಅಮ್ಮ, ಯಾಕೆ ಸುಳ್ಳು ಹೇಳ್ತಿದ್ದೀರಾ? ಪಪ್ಪ ನಿಮ್ಗೋಸ್ಕರ ಒಂದ್ ದಿವಸ ರಜಾ ಹಾಕ್ಲಿಲ್ವಾ? ಯಾವಾಗ ರಜಾ ಹಾಕಿದ್ರು? ಹಾ, ಅಂದ್ರೆ ನೀವು ಪಪ್ಪಂಗ್ ಟ್ರೀಟ್ ಕೊಡಿಸಿದಾಗ? ಹ್ಞೂ, ನೀವು ವಾಚ್ ಕೊಡ್ಸಿದ್ದೀರಾ, ಸಿನಿಮಾ ಕರ್ಕೊಂಡು ಹೋಗಿದ್ದೀರಾ, ಮತ್ತೆ ಬಟ್ಟೆ ಎಲ್ಲ ಕೊಡ್ಸಿದ್ದೀರಾ. ಈ ವಿಷಯ ನಿಮಗೆ ಗೊತ್ತಾಯ್ತು?